ಅದು ಒಂದು ಸಣ್ಣ ಗ್ರಾಮ. ಅಲ್ಲಿ ಒಬ್ಬ ಕಳ್ಳನಿದ್ದ. ಅವನ ಹೆಸರು ರಂಗ. ಅವನು ಕಳ್ಳತನ ಮಾಡ್ತಾನೆ ಹೊರತು ಅವನಿಗೆ ಬುದ್ಧಿ ಇಲ್ಲ. ಅದರಿಂದನೇ ಯಾವಾಗ ನೋಡಿದ್ರು ಏನಾದ್ರೂ ಒಂದ್ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತಾನೆ. ಒಂದು ದಿನ ರಂಗ ರಸ್ತೆ ಬದಿಯಲ್ಲಿ ಕೂತ್ಕೊಂಡು ತನ್ನೊಳಗೆ ತಾನೇ ಏನೋ ಒಂದು ಮಾತಾಡ್ಕೊಳ್ತಾ ಇದ್ದ. ನಾನು ಏನು ಅಂತ ಗೊತ್ತಿಲ್ಲ, ಯಾವಾಗ್ಲೂ ಕಳ್ಳತನ ಮಾಡಿದ್ರೆ ಒಂದು 10 ರಿಂದ 15 ನಿಮಿಷದೊಳಗೇನೆ ಸಿಕ್ಕಾಕೊಳ್ತೀನಿ. ಈ ಸಲ ಹಾಗೆ ಸಿಕ್ಕಾಕೊಳ್ಬಾರ್ದು. ಈ ಸಲ ಮಾತ್ರ ಏನಾದ್ರೂ ನಾನು ಸಿಕ್ಕಾಕೊಳ್ಳೇಬಾರ್ದು. ಹಾಗೆ ಅಂತ ಮನ್ಸೊಳಗೆ ಆಲೋಚನೆ ಮಾಡ್ಕೊಂಡು ಊರೊಳಗೆ ಹೋದ. ಆಗ ಒಂದು ಮನೆಯಲ್ಲಿ ಸೋಮಯ್ಯ ರಾಮಲಮ್ಮ ಇಬ್ಬರು ಗುಸುಗುಸು ಅಂತ ಮಾತಾಡ್ತಾ ಇದ್ರು. ಏನು ಇವರಿಬ್ರು ಏನೋ ಗುಸುಗುಸು ಅಂತ ಮಾತಾಡ್ಕೋತಾ ಇದ್ದಾರೆ, ಹಾಗಾದ್ರೆ ಏನಾದ್ರೂ ಇರ್ಬೇಕು. ಈ ಗೋಡೆಯ ಪಕ್ಕನೆ ನಿಂತ್ಕೊಂಡು ಏನ್ ಮಾತಾಡ್ತಾರೆ ಅಂತ ಕೇಳ್ಕೊತೀನಿ. ಹಾಗೆ ಅಂತ ಹೇಳಿ ರಂಗ ಆ ಗೋಡೆಯ ಪಕ್ಕದಲ್ಲಿ ಬಂದು ಅವ್ರು ಮಾತಾಡುವುದನ್ನು ಕೇಳ್ತಾ ಇದ್ದ. ರೀ, ಈ ಬಳೆ ನನ್ ತಂದೆ ತಾಯಿ ನನಗೆ ಮದುವೆ ಸಮಯದಲ್ಲಿ ಹಾಕಿದ್ದು. ಇದ್ನ ಈ ಗಾಡ್ರೇಜಲ್ಲಿ ಇಡೋದ್ ಬೇಡ, ಆ ಕಬ್ಬಿಣದ ಗಾಡ್ರೇಜಲ್ಲಿ ಇಡೋಣ. ಆವಾಗ್ಲೇ ನನಗೂ ಕೂಡ ಸಮಾಧಾನ ಆಗೋದು. ಕೈಯಲ್ಲಿ ಇಟ್ರೆ ಹಾಳಾಗ್ಬಿಡುತ್ತೆ. ಅಯ್ಯೋ, ಏನೇ ನೀನು, ನಮ್ಮನೇಲಿ ಕಳ್ಳತನ ಮಾಡ್ಲಿಕ್ಕೆ ಯಾರೇ ಬರ್ತಾರೆ? ನಿನ್ ಬಳೆನ ಯಾರು ಕದ್ಕೊಂಡೋಗ್ತಾರೆ ಹೇಳ್ ನೋಡೋಣ. ಹೀಗೆ ಅವರಿಬ್ಬರು ಮಾತಾಡ್ತಿರುವುದನ್ನು ರಂಗ ಅಲ್ಲೇ ನಿಂತು ಕೇಳ್ಕೊಂಡು, ಓಹೋ ಹಾಗೇನಾ, ಇವತ್ತು ಖಂಡಿತ ಕಳ್ಳ ಬಂದೇ ಬರ್ತಾನೆ. ಆ ಕಳ್ಳ ಬೇರೆ ಯಾರೂ ಅಲ್ಲ, ನಾನೇ. ಹಾಗೆ ಅಂತ ಅಲ್ಲಿಂದ ಹೊರಟು ಮನೆಗೆ ಹೋದ. ಹೀಗೆ ರಾತ್ರಿ ಆಯ್ತು. ರಂಗ ಕಳ್ಳತನ ಮಾಡ್ಲಿಕ್ಕೆ ರಾಮಲಮ್ಮ ಮನೆಗೆ ಬಂದ. ಸುತ್ತ ಅತ್ತ ಮುತ್ತ ಎಲ್ಲ ಕಡೆ ನೋಡಿದ. ಅಲ್ಲಿ ಯಾರೂ ಇರಲಿಲ್ಲ. ಯಾರು ಇಲ್ಲದಿರುವ ಕಾರಣ ಹಬ್ಬ ಯಾರು ಕೂಡ ಕಣ್ಣಿಗೆ ಕಾಣ್ತಾ ಇಲ್ಲ. ನೆಮ್ಮದಿಯಾಗಿ ಮನೆಯೊಳಗೆ ಹೋಗಿ ಕಳ್ಳತನ ಮಾಡ್ಬೋದು. ಹಾಗೆ ಅಂತ ಆಲೋಚನೆ ಮಾಡ್ತಾ ಇರುವಾಗ ಅಲ್ಲೇ ಅವನು ನಾಯಿಯನ್ನು ನೋಡಿದ. ಈ ನಾಯಿ ನನ್ನ ಏನು ಮಾಡಲು ಸಾಧ್ಯ? ಹಾಗೆ ಅಂತ ಮುಂದಕ್ಕೆ ಹೋಗುವಾಗ ಆ ನಾಯಿ ಅವನನ್ನು ನೋಡಿ ಬೊಬ್ಬೆ ಹಾಕಿತ್ತು. ತಕ್ಷಣ ಅವನು ಎಲ್ಲಿ ಹೋಗಿ ಅಲ್ಲಿಂದ ಹಾರಿ ಬಂದ. ಅರೆ, ಈ ನಾಯಿ ಏನು ಬಳೆಯನ್ನು ಕಳ್ಳತನ ಮಾಡ್ಲಿಕ್ಕೆ ಮುಂಚೆನೆ ನನ್ನ ನೋಡಿ ಬೊಗಳ್ತಾ ಇದೆ. ಅಮ್ಮಯ್ಯ, ನಾಯಿಗೆ ಏನ್ ಹಾಕುದ್ನೋ ಏನೋ, ಅದು ನಾನು ಹೋದ ತಕ್ಷಣ ನನ್ನ ನೋಡಿ ಬೊಗಳ್ತಾ ಇದೆ. ಹೀಗೆ ರಂಗ ನಾಯಿ ಬೊಬ್ಬೆ ಹಾಕಿದ ಕಾರಣ ಮೊದಲ ರಾತ್ರಿನೇ ಅವನಿಗೆ ವಿಫಲವಾಯಿತು. ಹೀಗೆ ಮತ್ತೆ ಪುನಃ ಮರುದಿನ ರಾಮಲಮ್ಮನ ಮನೆ ಕಡೆಗೆ ಹೋಗೋಣ ಅಂತ ಹೋದ. ಆಗ ರಾಮಲಮ್ಮ ಮತ್ತೆ ಅವರ ಗಂಡನ್ ಜೊತೆ ಆ ಬಳೆಯ ವಿಚಾರದ ಬಗ್ಗೆ ಅವರಿಬ್ಬರು ಮಾತಾಡ್ತಿದ್ರು. ಹಾ, ಇವರು ಮತ್ತೆ ಬಳೆ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಸರಿ, ಏನ್ ಮಾತಾಡ್ತಿದ್ದಾರೆ ಅಂತ ಕೇಳ್ಕೊತೀನಿ. ಹಾಗೆ ಅಂತ ಆ ಗೋಡೆಯ ಪಕ್ಕದಲ್ಲೇ ಹೋಗಿ ಅವ್ರೇನ್ ಮಾತಾಡ್ತಾ ಇದ್ದಾರೆ ಅಂತ ಕಿವಿ ಕೊಟ್ಟ. ಆ ಬಳೆ ಇರುವ ಪೆಟ್ಟಿಗೆನು ನಮ್ಮ ರೂಮಲ್ಲಿ ಇಟ್ರೆ ನನಗ್ ಸಮಾಧಾನ ಆಗೋದಿಲ್ಲ. ಅದಕ್ಕೆ ನಮ್ಮ ಸೊಸೆಯ ರೂಮಲ್ಲಿ ಬೀಗ ಇದೆ ಅಲ್ವಾ, ಅದಕ್ಕೇನೆ ಆ ರೂಮಲ್ಲಿ ಇಟ್ಟು ಪೆಟ್ಟಿಗೆಗೆ ಬೀಗ ಹಾಕೋಣ. ಹಾ, ನಿಜಾನೇ. ಸಾವಿತ್ರಿ ಹೇಗೋ ಮನೆಯಿಂದ ಈಚೆ ಎಲ್ಲೂ ಹೋಗೋದಿಲ್ಲ, ಅದರಿಂದ ಈ ಬಳೆನ ಅವಳ ರೂಮಲ್ಲಿ ಇಟ್ರೆ ಸರಿಯಾಗೋದು. ಅದನ್ನೆಲ್ಲ ಹೊರಗಿಂದ ರಂಗ ಕೇಳ್ಕೊಂಡ. ಇಷ್ಟು ಗೊತ್ತಾಯ್ತಲ್ಲ, ಇಷ್ಟು ಸಾಕು, ನಾನು ತಗೊಳ್ತೀನಿ. ಹೀಗೆ ರಂಗ ಅವರು ಮಾತನಾಡುವುದನ್ನು ಎಲ್ಲ ಕೇಳಿಕೊಂಡು ಸರಿ ಅಂತ ಹೇಳಿ ಮನೆಗೆ ಹೋದ. ಹೀಗೆ ಆ ದಿನ ರಾತ್ರಿ ನಿಧಾನವಾಗಿ ಬಂದು ಮನೆಯ ಬಾಗಿಲನ್ನು ತೆರೆಯಲು ನೋಡಿದ. ಅಬ್ಬಾ, ಏನಿದು, ಈ ಬಾಗಿಲು ಇಷ್ಟೊಂದು ಕಠಿಣವಾಗಿದೆ. ಈ ರಂಗ ಯಾವುದಕ್ಕೂ ಭಯಪಡುವುದಿಲ್ಲ. ಹಾಗೆ ಅಂತ ಮತ್ತೆ ಬಾಗಿಲನ್ನು ತೆಗೆಯಲು ಪ್ರಾರಂಭಿಸಿದ. ಅದೇ ಸಮಯದಲ್ಲಿ ನಿದ್ರೆ ಬರದೆ ಮನೆಯೊಳಗಿರುವ ಸೊಸೆಯಾದ ಸಾವಿತ್ರಿ ಯಾರೋ ಏನೋ ಮಾಡ್ತಿದ್ದಾರೆ ಅಂತ, ಯಾರೋ ರಾತ್ರಿ ಸಮಯದಲ್ಲಿ ಬಾಗಿಲಲ್ಲಿ ನಿಂತಿದ್ದೀರಾ? ಹಾಗೆ ಅಂತ ಜೋರಾಗಿ ಕೇಳಿದಾಗ ಸೋಮಯ್ಯ ಕೂಡ ಮನೆಯಿಂದ ಹೊರಗೆ ಬಂದ. ಏನಾಯ್ತಮ್ಮ ಸಾವಿತ್ರಿ? ಯಾರೋ ಬಾಗಿಲಲ್ಲಿ ನಿಂತಿದಾರಪ್ಪ. ಹೌದಾ, ಯಾರು ಅಂತ ನೋಡೋಣ ಬಾ. ಹಾಗೆ ಅಂತ ಅವರಿಬ್ಬರು ಹೊರಗೆ ಬಂದು ನೋಡಿದಾಗ ಬಾಗಿಲ ಬಳಿ ನಿಂತಿರುವ ರಂಗನನ್ನು ಎಲ್ಲರೂ ನೋಡಿದ್ರು. ಹೀಗೆ ಎಲ್ಲರೂ ಲಾಂತರ್ ಬೆಳಕನ್ನು ತೆಗೆದುಕೊಂಡು ಬಂದು ನೋಡಿ, ಅಯ್ಯೋ, ಇವನೇ ನಮ್ಮೂರಿನ ಕಳ್ಳ ರಂಗ. ಊರಿನ ಜನರೆಲ್ಲ ನನ್ನ ಕಳ್ಳ ಅಂತ ಹೇಳ್ತಾರೆ. ನಾನೆಂತ ಕಳ್ಳ? ನಾನೊಬ್ಬ ಪೆದ್ದ ಕಳ್ಳ. ಹಾಗೆ ಅಂತ ಅವನು ಹೇಳಿದಾಗ ಅವರು ಎಲ್ಲರೂ ಸೇರಿ ಅವನ ಪಾಪ ಹೋಗ್ಲಿ ಅಂತ ಬಿಟ್ಬಿಟ್ರು. ಹೀಗೆ ರಂಗನನ್ನು ಹಾಗೆ ಸುಮ್ಮನೆ ಬಿಟ್ಟಾಗ ಊರಿನ ಜನರೆಲ್ಲ ಅವನ ಕಳ್ಳತನದ ಬಗ್ಗೆ ಹೇಳಿ ಹೇಳಿ ನಗ್ತಾ ಇದ್ರು. ಕಳ್ಳತನ ಮಾಡ್ಲಿಕ್ಕೆ ಹೋಗಿ 10 ನಿಮಿಷದಲ್ಲಿ ಸಿಕ್ಕಾಕೊಳ್ಳುವ ಈ ಕಳ್ಳನನ್ನು ನೋಡಿ ಬುದ್ಧಿ ಇಲ್ಲದ ಕಳ್ಳ ಅಂತ ಎಲ್ಲರೂ ಹೇಳಿ ಹೇಳಿ ನಗ್ತಾನೇ ಇದ್ರು. ಆದರೆ ರಂಗನಿಗೆ ಮಾತ್ರ ಬುದ್ಧಿ ಬರಲಿಲ್ಲ. ಆಗ ಅವನು ಬೇಜಾರಲ್ಲಿ, ಎಲ್ಲರೂ ನನ್ನ ಬುದ್ಧಿ ಇಲ್ಲದ ಕಳ್ಳ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ನನ್ನ ನೋಡಿ ನಗ್ತಾ ಇದ್ದಾರೆ. ಈ ಸಲ ಯಾರ ಕೈಗೂ ಸಿಕ್ಕಾಕೊಳ್ಳದ ಹಾಗೆ ಹೇಗಾದ್ರೂ ಮಾಡಿ ನಾನು ಕಳ್ಳತನ ಮಾಡಲೇಬೇಕು. ನಾನು ಇನ್ ಮುಂದೆ ಊರಲ್ಲಿ ಒಂದು ದೊಡ್ಡ ಕಳ್ಳತನ ಮಾಡಿ ದೊಡ್ಡ ಶ್ರೀಮಂತನಾಗಲೇಬೇಕು. ಹಾಗೆ ಅಂತ ಹೇಳಿ ಊಟವನ್ನು ಮಾಡಿ ನಿದ್ರೆ ಮಾಡಿದ. ಹೀಗೆ ಸ್ವಲ್ಪ ದಿನಗಳ ನಂತರ ಆ ಊರಲ್ಲೇ ಇರುವ ದೊಡ್ಡ ಕನಕಯ್ಯ ಶ್ರೀಮಂತನ ಮನೆಗೆ ಮೆಲ್ಲೆ ಬಂದ. ವಿಷಯ ಗೊತ್ತಾಯ್ತಾ? ನಮ್ಮ ರಾಮರಾವ್ ತುಂಬಾ ಸಾಲ ಮಾಡಿದ್ದೀನಿ ಅಂತ ಅವನ ಹೊಲವನ್ನೆಲ್ಲ ಮಾರಿ ಆ ಹಣವನ್ನು ನನ್ನ ಜೊತೆ ಇಟ್ಕೊಳ್ಳಕ್ಕೆ ಕೊಟ್ಟಿದ್ದಾನೆ. ಹೌದಾ? ಎಷ್ಟು ಹಣ? ಸುಮಾರು 10,000.
ಯಾರಿಗೂ ಸಂದೇಹ ಬರಬಾರ್ದು ಅಂತ ನಮ್ಮ ಅಕ್ಕಿಯ ಹಳೆಯ ಮೂಟೆಯಲ್ಲಿ ಇಟ್ಟಿದ್ದೀನಿ. ಅಲ್ಲಾದ್ರೆ ತುಂಬಾ ಸುರಕ್ಷಿತವಾಗಿರುತ್ತೆ. ಹೌದು ರೀ, ಇವಾಗೆಲ್ಲ ತುಂಬಾ ಕಳ್ಳರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅದಕ್ಕೇನೆ ಹೇಗಾದ್ರೂ ಹಣವನ್ನು ಭದ್ರವಾಗಿ ಇಡ್ಬೇಕು. ಆ ಮಾತನ್ನು ಕೇಳಿದ ರಂಗ ತನ್ನೊಳಗೆ ತಾನೇ ತುಂಬಾ ಸಂತೋಷ ಪಟ್ಕೊಂಡು ತುಂಬಾನೇ ಹೆಮ್ಮೆ ಪಡ್ತಾ ಇದ್ದ. 10,000 ರೂಪಾಯಿ, ಇಷ್ಟೆಲ್ಲ ಹೇಳಿದ್ರೆ ಸಾಕು. ಈ ಸಲ ಅಕ್ಕಿ ಮೂಟೆ ಮಧ್ಯದಿಂದ ಹಣವನ್ನು ತೆಗೆದುಕೊಂಡು ಹೋದ್ರೆ ಸಾಕು. ಹೀಗೆ ಹೇಗೆ ಕಳ್ಳತನ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ದ. ಈ ನಡುವೆ ಗಂಡ ಹೆಂಡತಿ ಇಬ್ರು ನಿದ್ರೆ ಮಾಡಿದ್ರು. ಹೀಗೆ ರಂಗ ನಿಧಾನವಾಗಿ ಕನಕಯ್ಯನ ಮನೆ ಮುಂದೆ ಬಂದ. ಈ ಸಲ ನಾಯಿ ಇಲ್ಲ, ಮನುಷ್ಯರೂ ಇಲ್ಲ, ಎಲ್ಲವೂ ತುಂಬಾ ನಿಶಬ್ದವಾಗಿತ್ತು. ಈ ಸಲ ಯಾರೂ ಇಲ್ಲ, ಗೋಡೆ ಕೂಡ ಹಳೆದಲ್ವಾ, ಅದಕ್ಕೇನೆ ಗೋಡೆಗೆ ಒಂದು ದೊಡ್ಡ ರಂಧ್ರ ಮಾಡಬೇಕು. ಈ ಗೋಡೆಗೆ ಒಂದು ರಂಧ್ರ ಹಾಕಿ ನಿಧಾನವಾಗಿ ಒಳಗೆ ಹೋಗ್ತೀನಿ, ಯಾರೂ ನೋಡೋದಿಲ್ಲ. ಹಾಗೆ ಅಂತ ಅವನು ರಂಗ ಪ್ಲಾನ್ ಮಾಡಿ ಗೋಡೆಗೆ ಒಂದು ದೊಡ್ಡ ರಂಧ್ರವನ್ನು ಹಾಕಲು ಎಲ್ಲ ಸಿದ್ಧತೆಗಳನ್ನು ಮಾಡಿದ. ಆ ರಂಧ್ರ ಸ್ವಲ್ಪ ದೊಡ್ಡದಾಗಿರುವ ಕಾರಣ ತಲೆಯನ್ನು ಹಾಕಿ ಮನೆಯೊಳಗೆ ಎಲ್ಲ ನೋಡಿದ. ಅಯ್ಯೋ, ಈ ರಂಧ್ರ ಸ್ವಲ್ಪ ದೊಡ್ಡದಾಗಿದೆ, ಎಲ್ಲನೂ ನನ್ನ ಕಣ್ಮುಂದೆ ಕಾಣ್ತಾ ಇದೆ, ಆದ್ರೆ ಆ ಮೂಟೆ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ವೇ? ಹಾಗೆ ಅಂತ ಇನ್ನೊಂಚೂರು ದೊಡ್ಡ ರಂಧ್ರವನ್ನು ಹಾಕಿದ. ಹೀಗೆ ಕನಕಯ್ಯನಿಗೆ ಜೋರು ಶಬ್ದ ಕೇಳಿ, ಏನೋ ಜೋರಾಗಿ ಶಬ್ದ ಬರ್ತಾ ಇದೆ, ಅದು ಏನಾಗಿರ್ಬೋದು? ಯಾರೋ ಬಾಗಿಲು ತೆಗೆದ ರೀತಿ ಇದೆ, ನಾನು ನಿಧಾನವಾಗಿ ಲಾಂತರ್ ಬೆಳಕನ್ನ ತರ್ತೀನಿ. ಹಾಗೆ ಅಂತ ಕನಕಯ್ಯ ನಿಧಾನವಾಗಿ ಲಾಂತರ್ ಬೆಳಕನ್ನು ತಂದ. ರಂಗ ರಂಧ್ರವನ್ನು ಮಾಡುವ ಕೆಲಸದಲ್ಲೇ ಮಗ್ನನಾಗಿದ್ದ. ಇನ್ನು ಒಂದು ಸಣ್ಣ ಪ್ರಯತ್ನ, ಆ ಚೀಲ ಎಲ್ಲಿದೆ ಅಂತ ನೋಡ್ಬಿಟ್ರೆ ಹಣ ಎಲ್ಲ ನನಗೇನೆ ಸಿಗುತ್ತೆ. ಅರೆ, ಯಾರಿದು ರಂಧ್ರ ಮಾಡಿ ಮನೆಯೊಳಗೆ ಬರ್ತಾ ಇರೋದು? ಹಾಗೆ ಅಂತ ಆಲೋಚನೆಯನ್ನು ಮಾಡ್ತಾ ಇದ್ದ. ಬೇಗ ಬೇಗ, ಇವಾಗ್ಲೇ ನನಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಹಣ ಸಿಗುತ್ತೆ. ಹಾಗೆ ಅಂತ ಅವನು ಮುಂದೆ ಮುಂದೆ ಹೋಗ್ತಾ ಇದ್ದಂಗೆ ಕನಕಯ್ಯ ರಂಗನ ಕಾಲನ್ನು ಹಿಡಿದು ಅಲ್ಲೇ ನಿಂತಲ್ಲಿ ಎಳಿತಾ ಇದ್ದ. ಕಳ್ಳ ಕಳ್ಳ, ಬನ್ನಿ ಬನ್ನಿ, ಎಲ್ಲರೂ ಬನ್ನಿ. ಸರಿ ಹೋದ ರಂಗ, ಅಯ್ಯಯ್ಯೋ, ಇವಾಗ್ಲೂ ನಾನು ಸಿಕ್ಕಾಕೊಂಡ, ಅಯ್ಯೋ ದೇವ್ರೇ. ಹೀಗೆ ರಂಗ ಗೋಡೆ ಒಳಗೆ ಬರಲು ಪ್ರಯತ್ನಿಸುತ್ತಿದ್ದಾಗ ಕನಕಯ್ಯ ರಂಗನ ಕಾಲನ್ನು ಹಿಡಿದು ಎಳಿತಾ ಇದ್ದ. ತಕ್ಷಣ ರಂಗ ಸಿಕ್ಕಾಕೊಂಡೆ ಅಂತ ತುಂಬಾನೇ ಭಯದಲ್ಲಿ ಕಿರ್ಚಲಾರಂಭಿಸಿದ. ಅಯ್ಯೋ, ನನ್ನ ಕಾಲು ನೋವಾಗ್ತಿದೆ, ಬಿಡಿ, ದಯವಿಟ್ಟು ನನ್ನ ಬಿಟ್ಬಿಡಿ. ಈ ಸಲ ನಾನು ನಿನ್ನ ಬಿಡದೇ ಇಲ್ಲ. ಊರಿನ ಜನರೇ, ಕಳ್ಳ ನನ್ನ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾನೆ, ಬೇಗ ಬನ್ನಿ. ಹೀಗೆ ಕನಕಯ್ಯ ಬೊಬ್ಬೆ ಹಾಕಿದ ತಕ್ಷಣ ಊರಿನ ಜನರೆಲ್ಲ ಬಂದು ಅಲ್ಲಿ ಲಾಂತರ್ ಬೆಳಕಲ್ಲಿ ಬಂದು ಸೇರಿದ್ರು. ಅಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ರಂಗನನ್ನು ನೋಡಿ ನಗ್ತಾ ಇದ್ರು. ಯಾಕೆ ಅಂದ್ರೆ ಅವನು ರಂಧ್ರದೊಳಗೆ ಸಿಕ್ಕಾಕೊಂಡಿದ್ದ. ರಂಗ ನಮ್ಮ ಬುದ್ಧಿ ಇಲ್ಲದೆ ಇರುವ ಕಳ್ಳ ಇವಾಗ ಗೋಡೆಯಲ್ಲೇ ಸಿಕ್ಕಾಕೊಂಡಿದ್ದಾನೆ. ಇವನು ಗೋಡೆ ಮಧ್ಯದಲ್ಲೇ ಸಿಕ್ಕಾಕೊಂಡಿದ್ದಾನೆ. ಇಂತಹ ಕಳ್ಳ ನಮ್ಮ ಊರಲ್ಲಿ ಮಾತ್ರ ಇರೋದು. ಇಂತಹ ಬುದ್ಧಿ ಇಲ್ಲದೆ ಇರುವ ಕಳ್ಳನನ್ನು ನಾನು ಇದುವರೆಗೂ ನೋಡ್ಲೇ ಇಲ್ಲ. ನೋಡಿದ್ರಾ, ಮತ್ತೆ ಕಳ್ಳತನ ಮಾಡುವ ಸ್ಥಳದಲ್ಲೇ ಸಿಕ್ಕಾಕೊಂಡಿದ್ದಾನೆ. ಈ ಬುದ್ಧಿ ಇಲ್ಲದ ಕಳ್ಳನಿಗೆ ನಾವು ಏನ್ ಮಾಡೋದು? ಆವಾಗ ರಂಗ, ಅಯ್ಯಯ್ಯೋ, ನಾನು ಬುದ್ಧಿ ಇಲ್ಲದೆ ಇರುವ ಕಳ್ಳನೇ, ದಯವಿಟ್ಟು ನನ್ನ ಬಿಟ್ಬಿಡಿ. ಏನೋ ಗೊತ್ತಿಲ್ಲದೆ ನಾನು ತಪ್ಪು ಮಾಡಿಬಿಟ್ಟೆ, ಇದು ಒಂದ್ಸಲ ದಯವಿಟ್ಟು ನನ್ನ ಬಿಟ್ಬಿಡಿ. ಹಾಗೆ ಅಂತ ಬೇಡ್ಕೊಳ್ತಾ ಇದ್ದ. ಹೀಗೆ ಬುದ್ಧಿ ಇಲ್ಲದೆ ಇರುವ ಕಳ್ಳ ಅಂತ ಹೆಸರನ್ನು ಪಡೆದ. ಅಜ್ಜಿ ಅಜ್ಜಿ, ಒಮ್ಮೆ ಹೊರಗೆ ಬನ್ನಿ. ಬರ್ತಾ ಇದ್ದೀನಮ್ಮ. ಹಾಗೆ ಅಂತ ಕರೆದಾಗ ಅಜ್ಜಿ ಮಾಲತಿಯನ್ನು ನೋಡಲು ಹೊರಗಡೆ ಬಂದ್ರು. ಯಾಕಮ್ಮ, ಯಾಕೆ ಕರ್ದೆ? ನಿನಗೆ ಅಡಿಗೆಗೆ ಸಹಾಯ ಮಾಡ್ಬೇಕಾ? ಅಯ್ಯೋ ಅಜ್ಜಿ, ಅದೆಲ್ಲ ಏನೂ ಇಲ್ಲ. ನೀವು ಡೈಲಿ ಬಟ್ಟೆ ಒಗಿಲಿಕ್ಕೆ ನೀರ್ನ ವೇಸ್ಟ್ ಮಾಡ್ತಾ ಇದ್ದೀರಲ್ಲ, ಅದಕ್ಕೇನೆ ನಿಮ್ಗೆ ಒಂದು ಉಪಾಯ ಹೇಳೋಣ ಅಂತ ಕರ್ದೆ. ಅಜ್ಜಿ, ನೀವು ಬಟ್ಟೆ ಒಗಿಲಿಕ್ಕೆ ಇಲ್ಲಿ ಜಾಸ್ತಿ ನೀರ್ ತಗೋತೀರಾ, ಸೋಪೆಲ್ಲ ತಗೊಳ್ತೀರಲ್ವಾ, ಅದಕ್ಕೆ ಇವತ್ತಿಂದ ನೀವು ಬಟ್ಟೆನ ನದಿ ಹತ್ರ ಒಗಿಬೇಕು. ಹಾಗೆ ಅಂತ ಸೋಪನ್ನು 4 ತುಂಡು ಮಾಡಿ, ಅಜ್ಜಿ ತಗೊಳ್ಳಿ, ಈ ಸೋಪ್ನ 4 ಭಾಗ ಮಾಡಿದೀನಿ, ಈ ಒಂದು ಸಣ್ಣ ತುಂಡಲ್ಲೇ ಬಟ್ಟೆ ಒಗಿಬೇಕು. ಹಾಗೆ ಅಂತ ಹೇಳಿ ಅಲ್ಲಿಂದ ಮಾಲತಿ ಒಳಗೆ ಹೋದ್ಲು. ಅಯ್ಯೋ ದೇವ್ರೆ, ಸರಿಯಾಗಿ ಬಂದು ಸಿಕ್ಕಾಕೊಂಡಿದ್ದೀನಿ ನಾನು ಇವ್ರ ಜೊತೆ. ಈ ಹುಡುಗಿ ಜಿಪ್ಣತನದಿಂದ ಏನ್ ಕೂಡಿರ್ತಾಳೋ ಏನೋ. ಅವಳ ಗಂಡನೇ ಜಿಪಣ ಅಂತ ಆಲೋಚನೆ ಮಾಡಿದ್ರೆ ಇವಳು ಅವನಿಕ್ಕಿಂತ 2 ಪಟ್ಟು ಜಾಸ್ತಿನೇ ಮಾಡ್ತಾ ಇದ್ದಾಳೆ. ಇವಳಿಗೆ ಹೋಗಿ ಹೋಗಿ ಮನೆ ಜವಾಬ್ದಾರಿನ ಕೊಟ್ಟಿದ್ದಾರೆ. ಅಯ್ಯೋ ದೇವ್ರೆ, ಇವಳ ಜೊತೆ ಹೇಗೆ ಜೀವನ ಮಾಡೋದು? ಆ ನಂತರ ಅಜ್ಜಿ ಬಟ್ಟೆಯನ್ನು ತೆಗೆದುಕೊಂಡು ನದಿಗೆ ಹೋಗ್ಯಕೋದ್ರು. ಈ ಕಡೆ ಅಜ್ಜಿಯ ಮೊಮ್ಮಗನಾದ ಅಪ್ಪಯ್ಯನ ವಿಷಯಕ್ಕೆ ಬಂದ್ರೆ, ಯಾರೋ ಹೊಸ ಗಾಡಿಯನ್ನು ತೆಗೆದುಕೊಂಡ್ರು ಅಂತ ಅವನು ಅವರು ಪೂಜೆ ಮಾಡುವಾಗ ಅಲ್ಲೇ ನಿಂತು ನೋಡ್ತಾ ಇದ್ದ. ಅಯ್ಯೋ, ಇನ್ನು ಎಷ್ಟೊತ್ತಿ ಗಾಡಿಗೆ ಪೂಜೆ ಮಾಡ್ತಾರೆ ಹಾಗೆ ಅಂತ ಆಲೋಚನೆ ಮಾಡ್ಕೊಂಡು ನೋಡ್ತಾ ಇದ್ದಂಗೆ ಆ ಗಾಡಿಗೆ ಹಾಕಿರುವ ನಿಂಬೆ ಹಣ್ಣಿನ ಮಾಲೆಯನ್ನು ನೋಡಿದ. ಹೇಗಾದ್ರೂ ಈ ನಿಂಬೆ ಹಣ್ಣಿನ ಮಾಲೆಯನ್ನು ತೆಗಿಲೇಬೇಕು. ಹಾಗೆ ಅಂತ
ತಕ್ಷಣ ಅಲ್ಲಿ ಬಂದು ನಿಂತು ಆ ಮಾಲೆಯನ್ನು ಅಲ್ಲಿಂದ ಮಂಗಮಾಯ ಮಾಡಿ ಏನು ತಿಳಿಯದವನ ಹಾಗೆ ಅವರು ಪೂಜೆ ಮಾಡುವಾಗ ಏನು ಗೊತ್ತಾಗದ ಹಾಗೆ ಅಲ್ಲಿ ಬಂದು ನಿಂತ. ಅಣ್ಣ, ನನಗೆ ಒಂದು ಸಂದೇಹ ಕೇಳ್ಬೋದಾ? ಹೊಸ ಗಾಡಿಗೆ ಪೂಜೆ ಮಾಡುವಾಗ ನಿಂಬೆ ಹಣ್ಣಿನ ಮಾಲೆಯನ್ನು ಹಾಕ್ತಾರೆ, ಆದ್ರೆ ನೀವು ನಿಮ್ಮ ಗಾಡಿಗೆ ಯಾವ ಮಾಲೆನೂ ಹಾಕಿಲ್ಲ ಹಾಗೆ ಅಂತ ಹೇಳಿದಾಗ ಅವರು ಗಾಡಿಯನ್ನು ನೋಡಿದ್ರು. ನಿಂಬೆ ಹಣ್ಣಿನ ಮಾಲೆ ಕಾಣದಿರುವುದನ್ನು ನೋಡಿ ಆಶ್ಚರ್ಯಪಟ್ರು. ಹೌದಪ್ಪ, ಮರ್ತಿರುವ ಹಾಗಿದೆ, ಇವಾಗ್ಲೇ ಕಟ್ತೀನಿ ಹಾಗೆ ಅಂತ ಹೇಳಿ ಪುನಃ ನಿಂಬೆ ಹಣ್ಣಿನ ಮಾಲೆಯನ್ನು ತೆಗೆದುಕೊಂಡು ಬಂದು ಗಾಡಿಗೆ ಹಾಕಿ ಪೂಜೆಯನ್ನು ಆರಂಭಿಸಿದ್ರು. ಸ್ವಲ್ಪ ಸಮಯದ ನಂತರ ಆ ಗಾಡಿಗೆ ದೃಷ್ಟಿಯನ್ನು ತೆಗೆಯಲು ದೊಡ್ಡ ಕುಂಬಳಕಾಯಿಯನ್ನು ತೆಗೆದುಕೊಂಡು ಇಟ್ಟಿದ್ರು. ಪಾಪಯ್ಯ ಅದನ್ನು ಕೂಡ ತೆಗೆದುಕೊಂಡು ಹೋಗಿ ಮರದ ಹಿಂದೆ ಅವಿಸಿ ಇಟ್ಟಿದ್ದ. ನಿಮ್ಮ ಹೊಸ ಗಾಡಿಗೆ ಯಾರ ಕಣ್ಣು ಬೀಳ್ಬಾರ್ದು ಅಂತ ದೇವರ ಬಳಿ ಪೂಜೆಯನ್ನು ಮಾಡ್ಕೊಳ್ಳಿ. ನನ್ನ ಹಾಗೆ ಯಾರಾದ್ರೂ ಮುಟ್ಟಿದ್ರೆ ಆಮೇಲೆ ಎಲ್ಲವೂ ಒಳ್ಳೇದೇ ನಡೆಯೋದು. ಹೌದಾ? ಆದ್ರೆ ಇಲ್ಲಿ ಯಾರು ಇಲ್ವಲ್ಲ ತಮ್ಮ. ಅಣ್ಣ, ಮನೆಯಲ್ಲಿ ನಮ್ಮ ಅಜ್ಜಿ ನನ್ನ ಹೆಂಡತಿ ಇದ್ದಾಳೆ, ಆದ್ರೆ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಪೂಜೆ ಮಾಡ್ಬೇಕಂದ್ರೆ ಅವರಿಗೆ ಹೊಟ್ಟೆ ತುಂಬಾ ಊಟ ಕೊಡ್ಬೇಕು. ನೀವು ಊಟ ಕೊಡ್ತೀನಿ ಅಂದ್ರೆ ಅವ್ರನ್ನ ನಾನು ಕರೆಸ್ತೀನಿ. ಸರಿಯಪ್ಪ, ನೀನು ಇಲ್ಲೇ ಇರೋ, ನಾನು ಪಕ್ಕದಲ್ಲೇ ಇರುವ ಹೋಟೆಲಿಗೆ ಹೋಗಿ ಏನಾದ್ರೂ ಇದ್ರೆ ತರ್ತೀನಿ. ಹೀಗೆ ಪಕ್ಕದಲ್ಲಿರುವ ಹೋಟೆಲಿಗೆ ಹೋಗಿ 3 ಪೊಟ್ಣವನ್ನು ತೆಗೆದುಕೊಂಡು ಬಂದು ಪಾಪಯ್ಯನಿಗೆ ಕೊಟ್ಟ. ಸರಿ ಅಣ್ಣ, ಈ ಪೊಟ್ಣನ ಮನೆಗೆ ತಗೊಂಡೋಗಿ ನಮ್ಮವರಿಗೆ ಕೊಟ್ಬಿಟ್ಟು ನಿಮ್ಮ ಗಾಡಿಗೆ ಯಾವ ರೀತಿ ದೃಷ್ಟಿ ಆಗ್ಬಾರ್ದು ಅಂತ ಕೇಳ್ಕೊಂಬರ್ತೀನಿ. ಹೀಗೆ ಅಲ್ಲಿಂದ ಒಂದು ಕೈಯಲ್ಲಿ ಕುಂಬಳಕಾಯಿ, ಒಂದು ಕೈಯಲ್ಲಿ ಬ್ಯಾಗು, ಕುತ್ತಿಗೆಯಲ್ಲಿ ನಿಂಬೆ ಹಣ್ಣಿನ ಮಾಲೆಯನ್ನು ಹಾಕೊಂಡು ಮನೆಗೆ ಹೊರಟು ಬಂದ. ಅವಾಗ್ಲೇ ಶಾರದಮ್ಮ ಬಟ್ಟೆಯನ್ನು ಒಗೆದು ಮನೆಯ ಬಾಗಿಲಲ್ಲಿ ಸುಸ್ತಾಗಿ ಬಂದು ಕೂತು ಉಸಿರು ಬಿಟ್ಕೊಂಡು ಕೂತಿದ್ದಾಗ ಪಾಪಯ್ಯ ಬಂದು ನಿಂತ. ಪಾಪಯ್ಯನ ನೋಡಿ ಎದ್ದು ನಿಂತು ಆಶ್ಚರ್ಯದಿಂದ ಭಯಪಟ್ಕೊಂಡು, ಲೇ, ಏನೋ ಅದು? ಕುತ್ತಿಗೆಯಲ್ಲಿ ನಿಂಬೆ ಹಣ್ಣಿನ ಮಾಲೆ, ಕೈಯಲ್ಲಿ ಕುಂಬಳಕಾಯಿ, ಇನ್ನೊಂದ್ ಕೈಯಲ್ಲಿ ಬ್ಯಾಗು, ಏನು ನಿನ್ನ ಅವತಾರ? ಅಜ್ಜಿ, ದೇವಸ್ಥಾನದ ಹತ್ರ ಒಬ್ಬ ವ್ಯಕ್ತಿ ಬಂದು ಹೊಸ ಗಾಡಿ ತಗೊಂಡಿದ್ದಾರಂತೆ, ಅದಕ್ಕೆ ದೃಷ್ಟಿನ ತೆಗಿಲಿಕ್ಕೆ ಅಂತ ಎಲ್ಲ ತಂದಿದ್ರು. ಇನ್ನು ಇದು ಅಲ್ಲೇ ಇಟ್ಟು ಯಾಕೆ ವ್ಯರ್ಥ ಆಗ್ಬೇಕು ಅಂತ ಯಾರಿಗೂ ಗೊತ್ತಿಲ್ಲದೆ ಎತ್ಕೊಂಬಂದೆ. ಇನ್ನು ನನ್ನ ಕೈಯಲ್ಲಿರುವ ಊಟನ ಅವರಿಗೆ ಏನೇನೋ ಮಾತುಗಳನ್ನೇಳಿ ಅವ್ರ ಕೈಯಿಂದ ತಗೊಂಬಂದಿದ್ದೀನಿ ಹಾಗೆ ಅಂತ ಹೇಳಿದಾಗ ಅಜ್ಜಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ನಿಂತು ನೋಡ್ತಾ ಇದ್ರು. ಅಯ್ಯೋ ದೇವ್ರೇ, ನೀನು ನಿನ್ನ ಹೆಂಡತಿ ಎಂತ ಜಿಪುಣತನ ಮಾಡ್ತೀರಾ, ನಿಮ್ಮಿಬ್ರಿಗೂ ದೊಡ್ಡ ನಮಸ್ಕಾರ ಕಣೋ ಹಾಗೆ ಅಂತ ಅಜ್ಜಿ ಹೇಳ್ತಾ ಇದ್ದಂಗೆ ಮನೆಯೊಳಗೆಯಿಂದ ಮಾಲತಿ ಹೊರಗೆ ಬಂದ್ಲು. ಪಾಪಯ್ಯ ನಡೆದ ವಿಚಾರವನ್ನೆಲ್ಲ ಹೆಂಡತಿ ಜೊತೆ ಹೇಳಿದ. ಹಬ್ಬ, ಎಷ್ಟು ಒಳ್ಳೆ ಕೆಲಸ ಮಾಡಿದ್ರಿ. ಇವತ್ತು ಅಡಿಗೆ ಮಾಡುವ ಅವಶ್ಯಕತೆ ಇಲ್ಲ. ಇವತ್ತು ಮಾತ್ರ ಅಲ್ಲ ಕಣೆ, ಇನ್ನು 1 ವಾರ ತನಕ ಈ ನಿಂಬೆ ಹಣ್ಣಿನಿಂದ ಚಿತ್ರಾನ್ನ ಮಾಡಿಕೊಡು. ಜಿಪುಣತನ ಮಾಡುವುದರಲ್ಲಿ ನೀವು ನನ್ನನ್ನೇ ದಾಟು ಬಿಡ್ತೀರಾ. ನೀವು ಪ್ರತಿದಿನ ಹೀಗೇನೆ ಒಂದೊಂದು ತರ್ತಾ ಇದ್ರೆ ಅಡಿಗೆ ಮಾಡುವ ಕೆಲಸ ಇರಲ್ಲ, ಹಣ ಉಳಿತಾಯ ಆಗುತ್ತೆ ಹಾಗೆ ಅಂತ ಮಾಲತಿ ಹೇಳಿದಾಗ, ಅಯ್ಯೋ ದೇವ್ರೆ, ಇವ್ರ ಜಿಪುಣತನನು. ನನ್ನ ಮೊಮ್ಮಗನಿಗೆ ಮದ್ವೆ ಮಾಡಿದ್ರೆ ಮದ್ವೆ ಮಾಡ್ಕೊಂಡ್ ಬರೋ ಹುಡುಗಿ ಆದ್ರೂ ಇವನ್ನ ಬದಲಾಯಿಸ್ತಾಳೆ ಅಂತ ಆಲೋಚನೆ ಮಾಡ್ತಾ ಕೂತಿದ್ರೆ ಬಂದವಳು ಇವನ್ಗಿಂತ ಜಿಪುಣಿಯಾಗಿದ್ದಾಳೆ ಅಲ್ವಾ. ಇವರಿಬ್ರಿಗೆ ಪಿಸ್ನಾರಿಯಾಗಿ ಇರೋದ್ ಮಾತ್ರ ಗೊತ್ತು, ಬೇರೆ ಏನು ಗೊತ್ತಿಲ್ಲ. ಹೀಗೆ ತನ್ನೊಳಗೆ ತಾನೇ ಆಲೋಚನೆ ಮಾಡ್ಕೊಂಡು ಅವರು ಒಗೆದಂತ ಬಟ್ಟೆಯನ್ನು ನೋಡಿ, ಅಯ್ಯೋ, ಈ ಬಟ್ಟೆನ ಒಗಿಲಿಕ್ಕೆ ಈ ಸಣ್ಣ ತುಂಡು ಸೋಪು ಎಲ್ಲಿಂದ ಸಾಕಾಗಿರುತ್ತೆ ಅಂತ ಗೊತ್ತಿಲ್ಲ. ಹೀಗೆ ಅವರಿಬ್ಬರ ಜಿಪುಣತನದ ಬಗ್ಗೆ ಮಾತಾಡ್ತಾ ಇರುವಾಗ ಶಾರದನ ದೂರದ ನೆಂಟರು ಬಂದ್ರು. ಏನಜ್ಜಿ, ನೀವು ಆಲೋಚನೆ ಮಾಡಿದ್ದು ನಡ್ಸೇ ಬಿಟ್ರು ಅನ್ಕೋತೀನಿ. ನಿಮ್ಮ ಮೊಮ್ಮಗನಿಗೆ ₹1 ಖರ್ಚಾಗದೆ ಮದ್ವೆ ಮಾಡ್ಬಿಟ್ರಲ್ವಾ? ಅಜ್ಜಿ, ಪಾಪಯ್ಯನ ಹೆಂಡತಿಯನ್ನು ಒಂದ್ಸಲ ನೋಡಿ ಹೋಗೋಣ ಅಂತ ಇಲ್ಲಿ ತನಕ ಬಂದು ಹಾಗೆ ಅಂತ ಹೇಳಿದ್ರು. ಮನೆಯೊಳಗಿದ್ದ ಪಾಪಯ್ಯ ವೇಗವಾಗಿ ಹೊರಗೆ ಬಂದು, ಏನತ್ತೆ, ಇವತ್ತು ಹೋಗ್ತಾ ಹೋಗ್ತಾ ಗಾಳಿ ನಮ್ಮ ಕಡೆ ಬೀಸಿದೆ. ಏನೂ ಇಲ್ಲ ಅಳಿ, ಅಂದ್ರೆ ನಿಮ್ಗೆ ಮದ್ವೆ ಆಗುವಾಗ ನಿಮ್ ಮದ್ವೆಗೆ ಕರ್ದಿಲ್ಲ, ನಿಮ್ಮ ಹೆಂಡತಿನ ನೋಡಿ ಹೋಗೋಣ ಅಂತ ಇಲ್ಲಿ ತನಕ ಬಂದು. ನಮ್ನ ಕರ್ದಿದ್ರೆ ನಿಮಗೆ ಹಣ ಕೊಡ್ತಾ ಇದ್ವಲ್ವಾ? ಅಯ್ಯೋ ಏನೋ ಅತ್ತೆ, ಹಾಗೆ ನಡೆದೋಗ್ಬಿಡ್ತು. ಅತ್ತೆ, ಇಲ್ಲೇ ಕೂತ್ಕೊಳ್ಳಿ, ನಾನು ಹೋಗಿ ನನ್ನ ಹೆಂಡತಿ ಜೊತೆ ನಿಮ್ಗೆ ಅಡಿಗೆ ಮಾಡ್ಲಿಕ್ಕೆ ಹೇಳಿ ಬರ್ತೀನಿ ಹಾಗೆ ಅಂತ ಹೇಳಿದ. ಮಾಲತಿ, ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಅತ್ತೆ ಮಾವ ಎಲ್ಲರೂ ಬಂದಿದ್ದಾರೆ, ಅವರಿಗೋಸ್ಕರ ವಡೆ ಪಾಯಸ ಅಂತ ಎಲ್ಲ ರೀತಿಯ ಅಡಿಗೆಯನ್ನು ಮಾಡು. ಏನ್ರಿ, ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಅಷ್ಟೆಲ್ಲ ಮಾಡ್ಬೇಕಂದ್ರೆ ಎಷ್ಟು ಹಣ ಖರ್ಚಾಗುತ್ತೆ? ಮಾಲತಿ, ಖರ್ಚಾಗುತ್ತೆ ಅಂತ ನಂಗೆ ಗೊತ್ತು, ನೀನು ನೋಡ್ತಾ ಇರು, ನೀನು ಅಡಿಗೆ ಮಾಡು ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ. ಮಾಲತಿಗೆ ಏನು ವಿಷಯ ಅಂತ ಅರ್ಥ ಆಗಲಿಲ್ಲ. ಆವಾಗ ಅಜ್ಜಿ ಬಂದ್ರು. ಅಯ್ಯೋ ಪರವಾಗಿಲ್ವೇ, ಈ ಪಾಪಯ್ಯ ಇದ್ದಕ್ಕಿದ್ದಂಗೆ ಬದಲಾಗಿದ್ದಾನೆ. ಹೌದು, ಇವನ್ ಬದಲಾಗಕ್ಕೆ ಏನಮ್ಮ ಕಾರಣ? ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟು ಜನರಿಗೆ ಅಡಿಗೆ ಮಾಡು ಅಂತ ಬೇರೆ ಹೇಳಿ ಹೋಗಿದ್ದಾನೆ. ಬೆಳಿಗ್ಗೆ ಅವನು ಯಾರ ಮುಖ ನೋಡಿದ್ನೋ ಏನೋ.
ಹೇಗೇನೋ ಈ ಪಾಪಯ್ಯನ ಜಿಪುಣತನ ಅವನನ್ನು ಬಿಟ್ಟು ಹೊರಟೋಯ್ತು. ಹಾಗೆಂತ ಆಲೋಚನೆ ಮಾಡಿದ್ರು. ಮಾಲತಿ ಅಡಿಗೆಯನ್ನು ಮಾಡಿ ಬಂದ ಸಂಬಂಧಿಕರಿಗೆ ಬಡಿಸಿದ್ಲು. ಎಲ್ಲರೂ ಊಟ ಮಾಡಿದ್ರು. ಆಗ ಪಾಪಯ್ಯ ಕೈಯಲ್ಲಿ ಅಕ್ಷತೆ ಕಾಳನ್ನು ತಂದು ತನ್ನ ಹೆಂಡತಿಯನ್ನು ಕೂಡ ಸಂಬಂಧಿಕರ ಮುಂದೆ ಕರೆದುಕೊಂಡು ಬಂದು, ಅತ್ತೆ, ಮಾವ, ದೊಡ್ಡಮ್ಮ, ದೊಡ್ಡಪ್ಪ, ತಗೊಳ್ಳಿ, ಈ ಅಕ್ಷತೆಯನ್ನು ತಗೊಂಡು ನಮ್ಮಿಬ್ಬರನ್ನ ಆಶೀರ್ವಾದ ಮಾಡಿ ಹಾಗೆ ಅಂತ ಹೇಳಿ ಕೈಯಲ್ಲಿ ಅಕ್ಷತೆ ಕಾಳನ್ನು ಕೊಟ್ಟಾಗ ಅವರೆಲ್ಲರೂ ಅಕ್ಷತೆಯನ್ನು ಹಾಕಿದ್ರು. ಅತ್ತೆ, ಮಾವ, ದೊಡ್ಡಪ್ಪ, ದೊಡ್ಡಮ್ಮ, ನೀವು ಬಂದಾಗ ಮದುವೆಗೆ ನಿಮಗೆ ಊಟ ಕೊಡಿಸುವ ಹಾಗೆ ನಿಮಗೆ ತುಂಬ ವೈಭೋಗದಿಂದ ಊಟವನ್ನು ಕೊಡಿಸಿದ್ದೀನಿ. ಇವಾಗ ನೀವು ನನಗೆ ಹಣವನ್ನು ಕೊಟ್ಟು ಆಶೀರ್ವಾದ ಮಾಡಿ. ಕೊಡಿ ಕೊಡಿ, ಹಣ ಕೊಡಿ. ಪರವಾಗಿಲ್ಲ ಪಾಪಯ್ಯ, ನಮ್ನ ಮನೆ ತನಕ ಕರೆದು ಹೊಟ್ಟೆ ತುಂಬ ಊಟ ಕೊಟ್ಟಿದ್ದಿ, ಇದಕ್ಕೆನಾ ನನ್ನ ಜೊತೆ ಇರೋದು 100 ರೂಪಾಯಿ. ಇನ್ನು ಮಿಕ್ಕಿದ್ದು ನಿಮ್ಮ ಮಾವನ ಜೊತೆ ಬೇಕಾದ್ರೆ ತಗೋ ಹಾಗೆಂತ ಹೇಳಿ ಅಲ್ಲಿಂದ ಹೊರಟು ಹೋದ್ರು. ಆನಂತರ ಸೋಮಯ್ಯ, ಅವನ ದೊಡ್ಡಮ್ಮ ಎಲ್ಲರೂ ಏನ್ ಮಾಡೋದು ಅಂತ ಗೊತ್ತಾಗದೆ ಅವನನ್ನೇ ನೋಡ್ಕೊಂಡೇ ನಿಂತಿದ್ರು. ದೊಡ್ಡಪ್ಪ, ದೊಡ್ಡಮ್ಮ, ಮಾವಯ್ಯ, ಏನಾಗಿನೇ ನಿಂತಿದ್ದೀರಾ? ಇಲ್ಲಿ ನೋಡಪ್ಪ ಪಾಪಯ್ಯ, ನನ್ ಜೊತೆ ಬರೀ 200 ರೂಪಾಯಿ ಮಾತ್ರ ಇರೋದು. ಮಿಕ್ಕಿರೋದ್ನ ನಿಮ್ ದೊಡ್ಡಪ್ಪ ಮಾವನ್ ಜೊತೆ ತಗೋ, ನಾನಿನ್ನು ಹೊರಡ್ತೀನಿ. ನನಗೆ ಸ್ವಲ್ಪ ಕೆಲ್ಸ ಇದೆ, ಹೋಗ್ಬರ್ಲಾ ಹಾಗೆ ಅಂತ ಹೊರಟು ಹೋದ್ರು. ಕಡೆ ಪಾಪಯ್ಯನ ದೊಡ್ಡಪ್ಪ ಮಾವ ಮಾತ್ರ ಏನ್ ಮಾಡೋದು ಅಂತ ಗೊತ್ತಾಗದೆ ನಿಂತಿದ್ರು. ದೊಡ್ಡಪ್ಪ, ಮಾವ, ಅತ್ತೆ, ದೊಡ್ಡಮ್ಮ ಎಷ್ಟೆಷ್ಟು ಏನ್ ಕೊಟ್ರು ಅಂತ ನೋಡಿದ್ರಲ್ವಾ? ನೀವೂನು ಹಾಗೇನೆ ಕೊಡ್ಬೇಕು. ಅಯ್ಯಯ್ಯೋ, ನಮ್ ಜೊತೆ ಏನೂ ಇಲ್ಲ, ನಾನು ಬಸ್ ಚಾರ್ಜಿಗೆ ಮಾತ್ರ ಹಣವನ್ನು ತಂದಿದ್ದೀನಿ ಅಳಿಯ. ಪಾಪಯ್ಯ, ಹೌದು ಕಣೋ, ನನ್ನ ಜೊತೆ ಕೂಡ ಬಸ್ ಚಾರ್ಜಿಗೆ ಮಾತ್ರ ಹಣ ಇರೋದು. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದ್ದೀನಿ. ನೀವು ಹೋಗುವಾಗ ನಿಮ್ಮ ಜೊತೆ ನನ್ನನ್ನು ಕರ್ಕೊಂಡೋಗಿ. ಆಮೇಲೆ ನನಗೆ ಕೈಗೆ ಹಣ ಕೊಡಿ, ಅದನ್ನ ತಗೊಂಡು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಹೀಗೆ ಅವರನ್ನೆಲ್ಲ ಎತ್ತಿನ ಗಾಡಿಯಲ್ಲಿ ಕೂರಿಸ್ಕೊಂಡು ಮಾರ್ಗ ಮಧ್ಯದಲ್ಲಿ, ಅಳಿಯಂದ್ರೆ ಮೊದಲು ನಿಮ್ಮ ದೊಡ್ಡಪ್ಪನ ಮನೆಗೆ ಹೋಗೋಣ, ಆ ನಂತರ ಅಲ್ಲಿಂದ ಹಣ ತಗೊಂಡು ಆಮೇಲೆ ನನ್ನ ಮನೆಗೆ ಹೋಗೋಣ, ಏನ್ ಹೇಳ್ತೀಯಾ? ಹೀಗೆ ಎತ್ತಿನ ಗಾಡಿಯಲ್ಲಿ ಎಲ್ಲರೂ ಹೋಗಿ ದೊಡ್ಡಪ್ಪನ ಕೈಯಿಂದ ಹಣವನ್ನು ತೆಗೆದುಕೊಂಡ್ರು. ಈ ಕಡೆ ಇದೇ ಸರಿಯಾದ ಸಮಯ ಅಂತ ಆಲೋಚನೆ ಮಾಡಿದ ಪಾಪಯ್ಯ ಅಲ್ಲಿಂದ ಹೊರಟು ಹೋದ. ನನ್ ಮಾವಯ್ಯ ತಪ್ಪಿಸ್ಕೊಂಡ್ರು, ಆದ್ರೆ ಯಾವ ಕಡೆ ಹೋದ್ರು ಕೂಡ ಅವ್ರು ಬರ್ಬೇಕಾಗಿದ್ದು ಮನೆಗೆ ತಾನೇ. ಅವರ ಮನೆಗೆ ಹೋಗೋಣ, ನಮ್ಮ ಹಣವನ್ನು ನಾವು ವಸೂಲಿ ಮಾಡಬೇಕು. ಅಪ್ಪಯ್ಯ ಸೋಮಯ್ಯನ ಮನೆ ಹತ್ರನೇ ಕೂತಿದ್ದು ಅವನಿಗೆ ಕೊಡಬೇಕಾದ ಹಣವನ್ನು ತೆಗೆದುಕೊಂಡು ಆನಂತರ ಅಲ್ಲಿಂದ ಹೊರಟ.